ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಹಾಗೂ ಶ್ರೀ ಗುರು ವಿದ್ಯಾಪೀಠ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ. ಶ್ರೀ ಗುರು ವಿದ್ಯಾಪೀಠ, ಖಣದಾಳ್, ಕಲಬುರಗಿ. ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಕಲಬುರಗಿಗೆ ಆಗಮನ. ಅತಿ ಹೆಚ್ಚು ಹಿಂದುಳಿದ ದಲಿತ ವರ್ಗದವರನ್ನು ಮುಖ್ಯಮಂತ್ರಿ ಮಾಡಿರುವ ಪಕ್ಷ ಬಿಜೆಪಿ. ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಅವರಿಂದ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. GST R9 ಮತ್ತು ವಾರ್ಷಿಕ ಆದಾಯದ ಕುರಿತು ಜರುಗಿದ ಕಾರ್ಯಾಗಾರ. ಕಲಬುರಗಿ ಜಿಲ್ಲಾ ಟ್ಯಾಕ್ಸ್ ಪ್ರಾಕ್ಟಿಷನರ್ಸ್ ಅಸೋಸಿಯೇಷನ್ ಆಯೋಜನೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವರದಹಳ್ಳಿಯ ವನಶ್ರೀ ಸಂಸ್ಥೆಯಲ್ಲಿ ಗುರುಕುಲ ಮಾದರಿ ಶಿಕ್ಷಣ. ವಿಶ್ವ ಸೇವಾ ಮಿಷನ್ ಕಲಬುರಗಿಯ ಅಧ್ಯಕ್ಷರಾದ ವಿಶ್ವನಾಥ್ ಸ್ವಾಮಿ ಅವರಿಂದ ಮಾಹಿತಿ. ವಸತಿ ನಿಲಯದ ಹೊರಗುತ್ತಿಗೆ ನೌಕರರ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಆಗ್ರಹ. ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ಪ್ರತಿಭಟನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಚಿಂಚೋಳಿ ವಿಧಾನಸಭಾ ಮತಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ಕಲಬುರಗಿ ನಗರಕ್ಕೆ ಆಗಮಿಸಿದ್ದು, ಇವರು ಸುಕ್ಷೇತ್ರ ಗಾಣಗಾಪುರಕ್ಕೆ ಹೋಗಿ ಅಲ್ಲಿ ದತ್ತನ ದರ್ಶನ ಪಡೆದು ನಂತರ ಚಿಂಚೋಳಿಗೆ ತೆರಳಿದ್ದಾರೆ. ಚಿಂಚೋಳಿ ವಿಧಾನಸಭಾ ಮತಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುಭಾಷ್ ರಾಠೋಡ್ ಪರ ಚುನಾವಣಾ ಪ್ರಚಾರ ಕೈಗೊಳ್ಳಲು ಇಂದು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಕಲಬುರಗಿ ನಗರಕ್ಕೆ ಆಗಮಿಸಿದ್ದರು. ಮೊದಲಿಗೆ ಅವರು ಅಫಜಲ್ಪುರ್ ತಾಲೂಕಿನಲ್ಲಿರುವ ಸುಕ್ಷೇತ್ರ ಗಾಣಗಾಪುರಕ್ಕೆ ತೆರಳಿ ದತ್ತಾತ್ರೇಯ ಅವತಾರಿಗಳಾದ ನೃಸಿಂಹ ಸರಸ್ವತಿಗಳ ದರ್ಶನವನ್ನ ಪಡೆದರು. ತದನಂತರ ಅವರು ಚಿಂಚೋಳಿಗೆ ತೆರಳಿದರು. ರಾಜ್ಯಕ್ಕೆ ಅತಿ ಹೆಚ್ಚು ಹಿಂದುಳಿದ ಮತ್ತು ದಲಿತ ಮುಖ್ಯಮಂತ್ರಿಗಳನ್ನು ನೀಡಿರುವ ಕೀರ್ತಿ ಭಾರತೀಯ ಜನತಾ ಪಕ್ಷದಾಗಿದೆ ಎಂದು ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ KS ಈಶ್ವರಪ್ಪ ಅವರು ಇಂದು ಕಲಬುರಗಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅತಿ ಹೆಚ್ಚು ಹಿಂದುಳಿದ ವರ್ಗದವರು ಮತ್ತು ದಲಿತರನ್ನು ಮುಖ್ಯಮಂತ್ರಿಗಳನ್ನಾಗಿ ಮಾಡಿರುವ ಪಕ್ಷ ಭಾರತೀಯ ಜನತಾ ಪಕ್ಷವಾಗಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಅವರು ಸುದ್ದಿಗೋಷ್ಠಿ ಮೂಲಕ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಸಾಮಾಜಿಕ ನ್ಯಾಯಕ್ಕೆ ಯಾವತ್ತೂ ಒತ್ತು ಕೊಟ್ಕೊಂಡು ಬಂದಿದೆ. ಈ ದೇಶದ ಪ್ರಧಾನಮಂತ್ರಿ ಅತಿ ಹಿಂದುಳಿದ ವರ್ಗ ಸಮಾಜದವರು ನರೇಂದ್ರ ಮೋದಿ, ಈ ದೇಶದ ರಾಷ್ಟ್ರಪತಿ
ದಲಿತ ನಾಯಕರು ರಾಮನಾಥ್ ಕೋವಿಂದ್ ಅವರು, ಈ ದೇಶದ ಉಪರಾಷ್ಟ್ರಪತಿ ನಾಯ್ಡು ಸಮಾಜದವರು, ವೆಂಕಯ್ಯ ನಾಯ್ಡು ಅತಿ ಹಿಂದುಳಿದವರು, ಈ ದೇಶದಲ್ಲಿ ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನ ಹಿಂದುಳಿದವರು ದಲಿತರು ಮಾಡಿದ ಪಾರ್ಟಿ ಬಿಜೆಪಿ, ಅತಿ ಹೆಚ್ಚು ಎಂಪಿಗಳು ಬಿಜೆಪಿ ದಲಿತರು ಹಿಂದುಳಿದವರು. ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡಬೇಕು ಅಂತ ಒಂದೇ ಕಾರಣಕ್ಕೆ ಹಿಂದುಳಿದ ವರ್ಗದ ಸಂವಿಧಾನಬದ್ಧವಾದ ಹಕ್ಕನ್ನ ಕೊಟ್ಟಿದ್ದು ಬಿಜೆಪಿ ಸರ್ಕಾರ. ಇದು ಯಾವುದು ಸಿದ್ದರಾಮಯ್ಯನವ್ರಿಗೆ ಅರ್ಥ ಆಗಲ್ಲ. ಯಾವತ್ತು ಕಾಂಗ್ರೆಸ್ ಇಂದ ಸಸ್ಪೆಂಡ್ ಆಗ್ತಾರೋ ನಂಗೆ ಗೊತ್ತಿಲ್ಲ, ಅದನ್ನ ಹೇಳಿಕೊಟ್ಟಿರೋದು ನಾನು. ಇವ್ರ ಪಕ್ಷದ ವಿರುದ್ಧ ಚಟುವಟಿಕೆ ಮಾಡಿದ್ರೆ ಸಸ್ಪೆಂಡ್ ಮಾಡೇ ಮಾಡ್ತಾರೆ. ನಾನು ಅದಕ್ಕೋಸ್ಕರ ಹೇಳಿದೆ, ಈಗ ದಿಸ್ ಇಸ್ ದ ಪ್ರಾಪರ್ ಟೈಮ್ ಫಾರ್ ಕಾಂಗ್ರೆಸ್. ಅವ್ರು ಮಾಡ್ತಾ ಇರೋಂಥ ಪಕ್ಷ ವಿರೋಧಿ ಚಟುವಟಿಕೆ. ನಾನು ಯಾಕೆ ಇವ್ರ ರಾಜ್ಯದಲ್ಲಿ ಕಾಂಗ್ರೆಸ್ ರಾಜಕಾರಣ ಅಸಹ್ಯ ಆಗ್ತದೆ ಅಂತ ಇದಕ್ಕೆ ಹೇಳ್ತಿರೋದು ನಾನು. ನೀವು ಸುಮ್ಮನೆ ಕೂತ್ರೆ ಪೇಪರ್ ಟೈಗರ್ಗಳಾಗ್ತೀರಿ. ನಾನು ಅದಕ್ಕೋಸ್ಕರ ಹಿರಿಯ ನಾಯಕರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಕಷ್ಟಪಟ್ಟಿರೋರು. ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಎಚ್ ಕೆ ಪಾಟೀಲ್ ಇರ್ಬೋದು, ಬೇಕಾದ ಜನ ಇದ್ದಾರೆ. ನಾನು ಅವ್ರು ನಮ್ದೇ ಪಕ್ಷ ನಾವೇ ಕಷ್ಟಪಟ್ಟಿದೀವಿ ಅಂತಲ್ಲ, ಇವರೆಲ್ಲ ಪಕ್ಷ ಪಟ್ಟು ಕಟ್ಟಿರೋರು. ಈ ರೀತಿ JDS ಇಂದ ಬಂದು ಅಲ್ಲೂ ಸಸ್ಪೆಂಡ್ ಆದವರು ಇಲ್ಲಿ ಬಂದು ಇಲ್ಲಿ ನೀವು ಸ್ಥಾನಮಾನ ಕೊಟ್ಟು ಮುಖ್ಯಮಂತ್ರಿ ಕೊಟ್ಟಂತ ವ್ಯಕ್ತಿ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಹೋಗ್ತಿದ್ರಲ್ಲ, ಈ ಹುಚ್ಚು ಬಿಡಿಸಕ್ ನಿಮ್ಮ ಹತ್ರ ಏನಾದ್ರು ಔಷಧಿ ಇದೆಯೋ ಇಲ್ಲೋ ಸ್ಪಷ್ಟವಾಗಿ ಖರ್ಗೆ ಹೇಳ್ಬೇಕು. ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಇದು ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆನೇ ಇಲ್ಲ ಅಂತ ಹಾವಭಾವ ತೋರಿಸಿ ನಾಟಕ ಮಾಡಿಕೊಂಡು ನರೇಂದ್ರ ಮೋದಿ ಅಂತ ವ್ಯಕ್ತಿಗೆ ಏಕವಚನ, ಪ್ರಧಾನಮಂತ್ರಿಗೆ ವೈಯಕ್ತಿಕವಾಗಿ ನರೇಂದ್ರ ಮೋದಿಗೆ ಏಕವಚನ ಕೈಲಿ ಅವ್ರು ಇನ್ನೂ ವಲ್ಗರ್ ಭಾಷೆ ಮಾತಾಡ್ಲಿ, ನಂದು ಅಭ್ಯಂತರ ಇಲ್ಲ. ಈ ದೇಶದ ಪ್ರಧಾನಮಂತ್ರಿ ಸ್ಥಾನಕ್ಕಾರ ಗೌರವ ಕೊಡೋದು ಬೇಡ ಸಿದ್ದರಾಮಯ್ಯನವರು. ನನ್ನ ಬಗ್ಗೆ ಬಿಡಿ, ಪಾಪ ನನ್ನ ಬಗ್ಗೆ ಅವ್ರು ಏಕವಚನ ಮಾತಾಡಿದ್ರೆ ತಿಂದಿದ್ದು ಅನ್ನನೇ ಕರಗಲ್ಲ ಅವ್ರಿಗೆ, ಮಾತಾಡ್ಲಿ, ನಂದೇನು ಅಭ್ಯಂತರ ಇಲ್ಲ. ಶೋಭಾ ಕರಂದ್ಲಾಜೆ ಒಬ್ಬ MP ಹೆಣ್ಮಗಳು, ಅವಳ ಬಗ್ಗೆ ಏಕವಚನ, ಅಶೋಕ್ ಬಗ್ಗೆ ಏಕವಚನ, ಒಂದ್ ರೀತಿ ಅಸಹ್ಯ ವಾತಾವರಣ ತರ್ತಾ ಇದೆಯಲ್ಲ, ಇದನ್ನ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ನಾವು ಖಂಡನೆ ಮಾಡ್ತೇವೆ. ಈ ಸುದ್ದಿಗೋಷ್ಠಿಯಲ್ಲಿ ವಿಠಲ್ ಜಾಧವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಗ, ಆಳಂದ ರೋಡ್, ಕಲಬುರಗಿ. ಹಾಗೂ ಶ್ರೀ ಗುರು ವಿದ್ಯಾಪೀಠ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ. ಶ್ರೀ ಗುರು ವಿದ್ಯಾಪೀಠ, ಖಣದಾಳ್, ಕಲಬುರಗಿ. ಕಲಬುರಗಿ ಜಿಲ್ಲಾ ಟ್ಯಾಕ್ಸ್ ಪ್ರಾಕ್ಟಿಷನರ್ಸ್ ಅಸೋಸಿಯೇಷನ್ ವತಿಯಿಂದ GSTR 9 ಮತ್ತು ವಾರ್ಷಿಕ ಆದಾಯ ಕುರಿತು ಕಾರ್ಯಾಗಾರವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲಾ ಟ್ಯಾಕ್ಸ್ ಪ್ರಾಕ್ಟಿಷನರ್ಸ್ ಅಸೋಸಿಯೇಷನ್ ಕಲಬುರಗಿಯ ವತಿಯಿಂದ ದಿನಾಂಕ 14 ಮೇ 2019 GSTR 9 ಮತ್ತು 9C ವಾರ್ಷಿಕ ಆದಾಯದ ಕುರಿತು ಕಾರ್ಯಾಗಾರವನ್ನು ಕರ್ನಾಟಕ ರಾಜ್ಯ ಟ್ಯಾಕ್ಸ್ ಪ್ರಾಕ್ಟಿಷನರ್ಸ್ ಅಸೋಸಿಯೇಷನ್ ಬೆಂಗಳೂರಿನ ಸಹಯೋಗದಲ್ಲಿ ನ್ಯಾಯವಾದಿಗಳು, ಅಕೌಂಟೆಂಟ್ಸ್ ಮತ್ತು ಬಿಸಿನೆಸ್ ಕಮ್ಯುನಿಟಿಗಳಿಗಾಗಿ ಆಯೋಜಿಸಲಾಗಿತ್ತು. ಈ ಕಾರ್ಯಾಗಾರಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಟ್ಯಾಕ್ಸ್ ಪ್ರಾಕ್ಟಿಷನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ನಂಜುಂಡ ಪ್ರಸಾದ್, ಕರ್ನಾಟಕ ರಾಜ್ಯ ಟ್ಯಾಕ್ಸ್ ಪ್ರಾಕ್ಟಿಷನರ್ಸ್ ಅಸೋಸಿಯೇಷನ್ ಬೆಳಗಾವಿ ವಿಭಾಗದ ಉಪಾಧ್ಯಕ್ಷರಾದ ಮುದ್ನೂರ್ ಮತ್ತು ಕರ್ನಾಟಕ ರಾಜ್ಯ ಟ್ಯಾಕ್ಸ್ ಪ್ರಾಕ್ಟಿಷನರ್ಸ್ ಅಸೋಸಿಯೇಷನ್ ನ ಫಾರ್ಮಲ್ ಅಧ್ಯಕ್ಷರಾದ LP ಬೊನ್ನಿಕಪ್ಪ ಆಗಮಿಸಿದ್ದರು. ಪ್ರಮುಖ ಭಾಷಣಕಾರರಾಗಿ CAG ಪ್ರವೀಣ್ ಕುಮಾರ್ ಮತ್ತು ಕಲಬುರಗಿ ಜಿಲ್ಲಾ ಟ್ಯಾಕ್ಸ್ ಪ್ರಾಕ್ಟಿಷನರ್ಸ್ ಅಸೋಸಿಯೇಷನ್ ನ ಕಾರ್ಯದರ್ಶಿಗಳಾದ ಪ್ರವೀಣ್ ಪ್ರಕಾಶ್ ಕುಲಕರ್ಣಿ ಆಗಮಿಸಿದ್ದರು. ಕರ್ನಾಟಕ ರಾಜ್ಯ ಟ್ಯಾಕ್ಸ್ ಪ್ರಾಕ್ಟಿಷನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪರ್ವತ್ ರೆಡ್ಡಿ ಬೇಳಿಕಟ್ಟಿ, ಕರ್ನಾಟಕ ರಾಜ್ಯ ಟ್ಯಾಕ್ಸ್ ಪ್ರಾಕ್ಟಿಷನರ್ಸ್ ಅಸೋಸಿಯೇಷನ್ ಕಲಬುರಗಿ ವಿಭಾಗದ ಉಪಾಧ್ಯಕ್ಷರಾದ PA ಚಿಲ್ಲಾ ಮತ್ತು ಕರ್ನಾಟಕ ರಾಜ್ಯ ಟ್ಯಾಕ್ಸ್ ಪ್ರಾಕ್ಟಿಷನರ್ಸ್ ಅಸೋಸಿಯೇಷನ್ ನ ಕಾರ್ಯದರ್ಶಿಗಳಾದ ವಿಷ್ಣು ತೀರ್ಥ ಜಮಖಂಡಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕಾರ್ಯಾಗಾರವನ್ನ 9A 9C ಈ ಕಾರ್ಯಕ್ರಮವನ್ನು ಗುಲ್ಬರ್ಗ ತೆರಿಗೆ ಸಲಹೆಗಾರ ಸಂಘ ಹಾಗೂ ಕರ್ನಾಟಕ ರಾಜ್ಯ ತೆರಿಗೆ ಸಲಹೆಗಾರ ಸಂಘದ ವತಿಯಿಂದ ಆಯೋಜಿಸಲಾಗಿದೆ. 30 ಜೂನ್ ನಲ್ಲಿ ವರ್ತಕರು ಸಲ್ಲಿಸಬೇಕಾಗಿದ್ದು, ಈ ವಿಷಯ ತಿಳ್ಕೊಳ್ಳಿಕ್ಕೆ ಹೇಗೆ ತುಂಬಬೇಕು, ಇದರಲ್ಲಿ ಏನೇನು ಕಾನೂನು ಬರುತ್ತದೆ, ಇದರಲ್ಲಿ ತೆರಿಗೆ ಸಲಹೆಗಾರರ ಪಾತ್ರ ಏನು, ಇದನ್ನು ಯಾವ ರೀತಿ ಸರಿಯಾಗಿ ತುಂಬಿ ಇದನ್ನ ಸಬ್ಮಿಟ್ ಮಾಡಬೇಕು ಎಂಬುದನ್ನು ಮಾರ್ಗದರ್ಶನ ಮಾಡಲಿಕ್ಕೆ ಈ ಕಾರ್ಯಾಗಾರ ಬಹಳ ಅತ್ಯಮೂಲ್ಯ. ಅದಕ್ಕಾಗಿ ಇದನ್ನೆಲ್ಲ ಆಯೋಜಿಸಲಾಗಿದೆ. ಇದನ್ನೆಲ್ಲ ಪ್ರತಿಯೊಬ್ಬ ನಮ್ಮ ತೆರಿಗೆ ಸಲಹೆಗಾರರು ಇದನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಂಡು ಸಕ್ರಿಯವಾಗಿ ಇದನ್ನು ಅನುಷ್ಠಾನಗೊಳಿಸಬೇಕೆಂದು ತಮ್ಮಲ್ಲೆಲ್ಲರಿಗೂ ಪ್ರಾರ್ಥನೆ. ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಟ್ಯಾಕ್ಸ್ ಪ್ರಾಕ್ಟಿಷನರ್ಸ್ ಅಸೋಸಿಯೇಷನ್ ಅವರಿಗೆ ಮೊದಲನೇದಾಗಿ ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ ಪ್ರಾಕ್ಟಿಷನರ್ ಪರವಾಗಿ ಧನ್ಯವಾದಗಳು.
ಈ ಕಾರ್ಯಾಗಾರವನ್ನು ಎಲ್ಲಾ ಟ್ಯಾಕ್ಸ್ ಪ್ರಾಕ್ಟೀಷನರ್ಗಳನ್ನು ಅನುಕೂಲ ಸದುಪಯೋಗ ಪಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಪ್ರತಿ ಜಿಲ್ಲೆಯಲ್ಲೂ KSTPA ಸಹಭಾಗಿತ್ವದೊಂದಿಗೆ ಆಯಾ ಡಿಸ್ಟ್ರಿಕ್ಟ್ ಟ್ಯಾಕ್ಸ್ ಪ್ರಾಕ್ಟೀಸ್ ಅಸೋಸಿಯೇಷನ್ ಇಂದ ಜಂಟಿಯಾಗಿ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳು ಒಂದೊಂದು ಜಿಲ್ಲೆಗಳಲ್ಲಿ ಈ ತರ ತರಬೇತಿ ಕಾರ್ಯಗಳನ್ನ ಅಳವಡಿಸ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ನಮ್ಮ ಎಲ್ಲಾ ಪ್ರಾಕ್ಟೀಷನರ್ಗಳನ್ನು ಜ್ಞಾನಾರ್ಜನೆಗೋಸ್ಕರ ಇದನ್ನ ಮಾಡ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಬಂದಿರತಕ್ಕಂತ ಮಹಿಳೆಯರು ಬಂದಿದ್ದಾರೆ, ಅವರ ಒಂದು ಇನ್ವಾಲ್ವ್ಮೆಂಟ್ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ. ಸೊ ಅವರಿಗೂ ಕೂಡ ಮುಂದೆ ಬರುವ ದಿನಗಳಲ್ಲಿ ಒಳ್ಳೆ ಪ್ರಾಕ್ಟೀಸ್ ಉತ್ತಮವಾಗಿರ್ಲಿ, ನಮ್ಮ ನಿರುದ್ಯೋಗ ಸಮಸ್ಯೆ ಕಮ್ಮಿ ಆಗ್ಲಿ ನಮ್ಮ ದೇಶದಲ್ಲಿ ಅಂತ ಅಂದ್ಬಿಟ್ಟು ಈ ಒಂದು ಮೂಲಕ ಹೇಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ಪ್ರತಿಯೊಂದು ಪ್ರಾಕ್ಟೀಷನರ್ನು ಈ ಒಂದು GST ಬಗ್ಗೆ ಇನ್ವಾಲ್ವ್ಮೆಂಟ್ ತಗೊಂಡು ಅದನ್ನ ಈಸಿಯಾಗಿ ಪ್ರೋಸೆಸ್ ಮಾಡಿ ನಮ್ಮ ಆರ್ಥಿಕ ನೆರವು ಆರ್ಥಿಕವಾಗಿ ಏನು ಬರಬೇಕಾಗಿದೆ ನಮ್ಮ ದೇಶಕ್ಕೆ, ಅದರಲ್ಲಿ ಮಹತ್ತರ ಪಾತ್ರವನ್ನು ನಾವು ವಹಿಸ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಇದರಲ್ಲಿ ತಮ್ಮ ಗಮನಕ್ಕೆ ಹೇಳ್ತಾ ಇದ್ದೀನಿ. GSTR 9 is the annual return what we have to file. Rule 80 is the reference what it talks about. This annual return, who has to file? What is the implication of this annual return? Legal implication of non-filing of annual return? How the department is going to look up to your information which has been fed into annual return GSTR 9? What are the challenges we have for filling this particular return called GSTR 9? All these are the things which we are going to have a understanding in today's topic. We will also go through the form line by line, column by column to understand what information we have to fill and what is going to happen. Topic, we are going to have understanding of the GSTR 9. Also, there is one offline tool which is required for filing GSTR 9. Challenges we have in slide by slide or column by column, that also we will have a understanding. Now, before we go further, to have a understanding why this GSTR 9 is required, when we move from VAT era to GST era, audit under GST, returns under GST are more or less copied from our VAT law. There is no much complexity from VAT law if you look into the GST law, except the change is that under erstwhile we were filing only service tax return called ST3. Central excise we had this ER1, ER3, and for VAT we had VAT 100. These are the returns we were filing under old law. Under new law, we don't have any more 3 returns or 3 different laws. We have only one GST law. So we are going to file something called GST return. Now this GST return what we see as of today, annual return, is a combination of GSTR 1 and GSTR 3B. People who have opted for composition, they have to file one return called GSTR 9A. People who have not opted for composition, rather who have opted for regular scheme, they have to file a form called GSTR 9. Couple of technical questions came. So what if I have opted for composition? Over a period, I have crossed the threshold limit. From composition, I have moved to regular return. What return I have to file? Is it required to file the composition also? Answer for that, department has come up with FAQ where they have clarified. If you are under composition, GSTR 9A has to be filed. If you are under regular scheme, GSTR 9 has to be filed. So, answer to the question, 3 months, July, August, September, first 3 months, first quarter of GST era, I am under composition. Effective from October 2017, we have migrated from composition to regular scheme. In ಮಾಡಬೇಕು ರಿಟರ್ನ್ಸ್ ಕಾಂಪೋಸಿಷನ್ ಫೈಲ್ ಮಾಡಬೇಕಾ ರೆಗ್ಯುಲರ್ ಮಾಡಬೇಕಾ ಅದಕ್ಕೆ ಆನ್ಸರ್ ಬಂದು GSTR 9A has to be filed for 3 months. So 3 months which you are under composition, GSTR 9A. The period which you are other than composition, GSTR 9 has to be filed. Now, if you look at the return GSTR 9 which is available on the portal, it is all copycat of your GSTR 3B and GSTR 1. Couple of technical questions were there. When I have been filing GSTR 1, also I have been filing GSTR 3B, why should I file GSTR 9? What is the necessity for the department to file GSTR 9? What is the additional information I am going to give to the department in GSTR 9? ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವರದಹಳ್ಳಿಯ ವನಶ್ರೀ ಸಂಸ್ಥೆಯಲ್ಲಿ ಗುರುಕುಲ ಮಾದರಿಯ ಶಿಕ್ಷಣವನ್ನು ನೀಡಲಾಗುವುದು ಎಂದು ವಿಶ್ವ ಸೇವಾ ಮಿಷನ್ನ ಅಧ್ಯಕ್ಷರಾದ ವಿಶ್ವನಾಥ್ ಸ್ವಾಮಿಯವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ.
ವಿಶ್ವ ಸೇವಾ ಮಿಷನ್ ಸಂಸ್ಥೆಯ ಸಂಪರ್ಕದೊಂದಿಗೆ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ಬಡ ವಿದ್ಯಾರ್ಥಿಗಳಿಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವರದಹಳ್ಳಿಯ ವನಶ್ರೀ ಸಂಸ್ಥೆಯಲ್ಲಿ ಗುರುಕುಲ ಮಾದರಿಯಲ್ಲಿ 3ನೇ ತರಗತಿಯಿಂದ 7ನೇ ತರಗತಿಯ ಮಕ್ಕಳಿಗೆ ಪ್ರವೇಶ ನೀಡಿ ಊಟ ಮತ್ತು ವಸತಿ ಸೌಲಭ್ಯದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಲ್ಲದೆ 10ನೇ ತರಗತಿ ಹಾಗೂ ಪಿಯುಸಿಯಿಂದ ಪದವಿಯವರೆಗೆ ಶಿಕ್ಷಣವನ್ನು ಕೂಡ ಇಲ್ಲಿ ನೀಡಲಾಗುತ್ತಿದೆ. ಅಲ್ಲದೆ ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಕೂಡ ಅಲ್ಲಿ ಕಲ್ಪಿಸಲಾಗಿದೆ. ಹೀಗಾಗಿ ಆಸಕ್ತಿ ಇರುವ ಪಾಲಕರು ಕೂಡಲೇ ಆಧಾರ್ ಕಾರ್ಡ್, ವಿದ್ಯಾರ್ಥಿಯ 3 ಭಾವಚಿತ್ರಗಳು, ಎಸ್ಟಿಎಸ್ ಸಂಖ್ಯೆ ನಮೂದಿಸಿದ ಅಂಕಪಟ್ಟಿಯೊಂದಿಗೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಕಲಬುರಗಿ ಜಿಲ್ಲೆಯವರಾದ ಸಂತೋಷ್ ಹಳೆಮನಿಯವರ ಸೆಲ್ ನಂಬರ್ 8970254885, ಸೇಡಂ ಮತ್ತು ಚಿತ್ತಾಪ್ ನಾಗಯ್ಯ ಹಿರೇಮಠ್ ರವರ ಸೆಲ್ ನಂಬರ್ 97313-72143, ಯಾದಗಿರಿ ಜಿಲ್ಲೆಯ ಶರಣಬಸವ ಸ್ವಾಮಿ ಬದ್ದೇಪಲ್ಲಿಯವರ ಸೆಲ್ ನಂಬರ್ 9620647057 ಮತ್ತು ವಿಶ್ವ ಸೇವಾ ಮಿಷನ್ ಅಧ್ಯಕ್ಷರಾದ ವಿಶ್ವನಾಥ್ ಸ್ವಾಮಿಯವರ ಸೆಲ್ ನಂಬರ್ 9480407889 ಸಂಖ್ಯೆಗಳಿಗೆ ಸಂಪರ್ಕಿಸಬೇಕಾಗಿ ವಿಶ್ವನಾಥ್ ರವರು ಕೋರಿದ್ದಾರೆ. ವಿಶ್ವ ಸೇವಾ ಮಿಷನ್ ಸಂಸ್ಥೆ ವತಿಯಿಂದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವರದಹಳ್ಳಿ ವನಶ್ರೀ ಸಂಸ್ಥೆಯಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ಮಕ್ಕಳಿಗೆ ಶಿಕ್ಷಣ ನೀಡಲಾಗುವುದು. ಯಾರು ಪಾಲಕರು ಆಸಕ್ತಿ ಹೊಂದಿದವರು ಕೂಡಲೇ ಮಕ್ಕಳ ಭಾವಚಿತ್ರ 3 ಭಾವಚಿತ್ರ ಅಂಕಪಟ್ಟಿಯೊಂದಿಗೆ, ಎಸ್ಟಿಸಿ ಸಂಖ್ಯೆಯನ್ನು ನಮೂದಿಸಿದ ಅಂಕಪಟ್ಟಿಯೊಂದಿಗೆ, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಕೂಡಲೇ ವಿಶ್ವ ಸೇವಾ ಮಿಷನ್ ಸಂಸ್ಥೆ ಅಧ್ಯಕ್ಷರಾದ ವಿಶ್ವನಾಥ್ ಸ್ವಾಮಿಗೆ ಸಂಪರ್ಕಿಸಬೇಕು. ದೂರವಾಣಿ ಸಂಖ್ಯೆ 9448040789. 3ನೇ ಕ್ಲಾಸ್ನಿಂದ 7ನೇ ಕ್ಲಾಸಿನ ಮಕ್ಕಳು ಎಲ್ಲರೂ ಸಹ ದಾಖಲಾಗಬಹುದು. ಆ ಮಕ್ಕಳಿಗೆ SLC, PUC, ಡಿಗ್ರಿವರೆಗೆ ಸಹ ಉಚಿತವಾಗಿ ಶಿಕ್ಷಣ ನೀಡಲಾಗುವುದು. ಧನ್ಯವಾದಗಳು. ವಿಶ್ವನಾಥ್ ಸ್ವಾಮಿ, ವಿಶ್ವ ಸೇವಾ ಮಿಷನ್ ಅಧ್ಯಕ್ಷರು. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಹಾಗೂ ಶ್ರೀ ಗುರು ವಿದ್ಯಾಪೀಠ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ. ಶ್ರೀ ಗುರು ವಿದ್ಯಾಪೀಠ, ಖಣದಾಳ್, ಕಲಬುರಗಿ.